ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸೊ ಮೀಟ್ ಆಗೋಣ ದೇವಸ್ಥಾನದಲ್ಲಿ. ಹೊಸ ವರ್ಷದ ಮೊದಲನೇ ದಿನ ಆಗಿರೋದ್ರಿಂದ ನಾನು ನನ್ನ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಇದಕ್ಕೆ ನಿಮ್ಮೆಲ್ಲರ ತುಂಬ ಸಪೋರ್ಟ್ ಬೇಕಾಗುತ್ತೆ. ಸೊ ಮಾತಾಡೋ ಮಾತಲ್ಲಿ ಏನಾದರೂ ತಪ್ಪಿದ್ರೆ ಸೊ ದಯವಿಟ್ಟು ಯಾರೂ ಇದನ್ನ ಮನ್ಸಿಗೆ ಹಾಕೋಬೇಡಿ. ಸೊ ಎಲ್ಲ ಕನ್ನಡಿಗರಿಗೂ ಕೇಳ್ಕೊಳ್ಳೋದಿಷ್ಟೇ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಆಮೇಲೆ ಇವತ್ತು ಫಸ್ಟ್ ದಿವಸ ಆಗಿರೋದ್ರಿಂದ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ನಾನು ನನ್ನ ತಾಯಿನ ಕರ್ಕೊಂಡು ದೇವಸ್ಥಾನಕ್ಕೆ ಹೊರಟಿದ್ದೀನಿ. ಸೊ ಮೀಟ್ ಆಗೋಣ ದೇವಸ್ಥಾನದಲ್ಲಿ. ಸೊ ಹಾಯ್ ಫ್ರೆಂಡ್ಸ್, ಇಂಥ ದೇವಸ್ಥಾನಕ್ಕೆ ಬಂದಿದ್ದೀವಿ. ಸೊ ನೋಡ್ಬೋದು ದೇವಸ್ಥಾನ ಇದೆ, ಇಂಥ ದೇವಸ್ಥಾನ. ಸೊ ಅಮ್ಮ ಆಲ್ರೆಡಿ ಒಳಗಡೆ ಹೋಗಿದ್ದಾರೆ. ಸೊ ಬನ್ನಿ ನಾವು ಹೋಗೋಣ. ಸೊ ಇಂಥ ದೇವಸ್ಥಾನ ದೇವ್ರ ದರ್ಶನ ಮಾಡಿಕೊಂಡು ಆಚೆ ಕಡೆ ಬಂದಿದ್ದೀವಿ. ಸಿಕ್ಕಾಪಟ್ಟೆ ರಶ್ ಅಂದರೆ ರಶ್, ಒಳಗಡೆ ಕುತ್ಕೊಳ್ಳೋಕೆ ಕೂಡ ಜಾಗ ಇದ್ದಿಲ್ಲ, ಅಷ್ಟೊಂದು ರಶ್ ಇತ್ತು. ಸೊ ಆದಷ್ಟು ಬೇಗ ಬಂದುಬಿಡೋಣ ಅಂತ ಹೇಳ್ಬಿಟ್ಟು ಬಂದಿದ್ದಾಯಿತು. ಸೊ ದೇವ್ರ ದರ್ಶನ ಎಲ್ಲ ಒಳ್ಳೆ ಚೆನ್ನಾಗಾಯಿತು. ಸೊ ನಿಮಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತ ಇನ್ನೇನು ಹೊರಟ್ರಿ ಮನೆಗೆ. ಸೊ ಚಪ್ಪಲ್ ಎಲ್ಬಿಟ್ಟಿದ್ದೀನೋ ಗೊತ್ತಿಲ್ಲ, ಹುಡ್ಕೊಂಡು ಹಾಕ್ಕೊಂಡು ಹೋಗೋದೇ. ಇನ್ನು ಹೋಗೋದೇ ದೊಡ್ಡ ಕಷ್ಟ ಇವಾಗ. ಚಪ್ಪಲ್ ಇದೆ. ಇದಂತೂ ಬೇಗ ಸಿಕ್ತು. ಹೋಗೋದೆ ಚಪ್ಪಲ್ ಹುಡುಕಿ ಹಾಕೊಂಡಿದ್ದಾಯ್ತು. ಸೊ ಮೀಟ್ ಆಗೋಣ ಮನೆ ಹತ್ರ. ಬಾಯ್ ಬಾಯ್. ಹಾಗೂ ಹೀಗೂ ಮನೆಗೆ ಬಂದ್ವಿ. ದೇವಸ್ಥಾನ ಅಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು. ಸೊ ನಾನು ನಾಳೆದು ವಿಡಿಯೋ ನಾಳೆ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ವೆಯ್ಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋದು, ಶೇರ್ ಮಾಡೋದು, ಲೈಕ್ ಮಾಡೋದು ಮರಿಬೇಡಿ. ಸೊ ಹೋಗಿ ಏನು ಊಟ ಮಾಡಿದಾರೋ ಊಟ ಮಾಡಿಕೊಂಡು ಮಲ್ಕೊಳ್ಳೋದೆ. ಸೊ ನಾಳೆ ಮೀಟ್ ಆಗೋಣ. ಬಾಯ್ ಬಾಯ್, ಟೇಕ್ ಕೇರ್, ಸಿ ಯು ಫ್ರೆಂಡ್ಸ್.